ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಹೃತ್ಪೂರ್ವಕವಾದ ಸ್ವಾಗತ. ನಾನೀಗ ಶಕ್ತಿಪೀಠ ನನಗೆ ಯಾಕೆ ಹುಚ್ಚು ಬಂತು, ಹೆಂಗೆ ಆರಂಭ ಮಾಡಿದೆ ಅಂತ ಕೆಲವು ನಮ್ಮೂರಿನ ಘಟನೆಗಳ ಬಗ್ಗೆ ಒಂದು 6-7 ಎಪಿಸೋಡ್ಗಳು ಮಾಡಿದ್ದೀನಿ ನಾನು ಈಗ ಆಲ್ರೆಡಿ. ಈಗ ಗಂಗಮಲ್ಲಮ್ಮನ ದೇವಸ್ಥಾನ ನಾವು ಕಟ್ಟಿ ಅಲ್ಲಿ ಶಕ್ತಿಪೀಠಗಳು ಮಾಡಬೇಕು ಸುತ್ತ ಅಂತ ಬಂದಾಗ ದೇವಸ್ಥಾನನೂ ಅದೇ ಆಯಿತು, ಅಲ್ಲೊಂದು ಬಿಲ್ಡಿಂಗ್ ಮಾಡತಕ್ಕಂಥದ್ದು ಸಮುದಾಯ ಭವನಕ್ಕೂ ಅದೇ ಆಯಿತು, ಕಾಂಪೌಂಡ್ಗೂ ಅದೇ ಆದಮೇಲೆ ಶುರು ಮಾಡಿಬಿಟ್ರಲ್ಲಪ್ಪ ಪಾಲಿಟಿಕ್ಸು. ಇಲ್ಲ ಇದು ಬಿಡ್ಕೊಡ್ದು, ಇವನು ರಮೇಶ್ ಏನೋ ಮಾಡಕ್ಕೆ ಹೊರಟವನೆ, ಇವನು ಮಾಡ್ದಂಗೆ ಆಗಬಾರ್ದು ಅಂತಲೋ ಏನೋಪ್ಪ ಅವ್ರು ಏನು ಅದ್ರ ತಲೆ ಒಳಗಿತ್ತೋ ಏನು ಕಥೆಯೋ, ಯಾರು ಏನಂತ ತೀರ್ಮಾನ ಮಾಡಿದ್ರೆ ನನಗೆ ಗೊತ್ತಿಲ್ಲ. ಅನ್ನೆಸೆಟಿ ಖ್ಯಾತೆ ಶುರು ಮಾಡ್ಬಿಟ್ರು. ನಾವೇನು ಮಾಡಿದ್ದೋ 17 ಜನ ಜಮೀನ ದೇವಸ್ಥಾನದ ಒಂದು ಕಮಿಟಿ ಮಾಡ್ಕೊಂಬಿಡ್ಲಿ, ಆ ಕಮಿಟಿಗೆ ರಿಜಿಸ್ಟ್ರೇಷನ್ ಮಾಡಿಸ್ಬಿಡೋಣ, ಪಕ್ಕಾ ಮಾಡ್ಬಿಟ್ಟು ದಾಖಲೆ ಪಕ್ಕಾ ಮಾಡ್ಬಿಡೋದು, ನಾಳೆ ದಿವಸ ಉಯಿರಾಡಬಾರ್ದು. ಅದೇ ಟೈಮಲ್ಲಿ ನಮ್ಮ ಪಟ್ನಾಯಕನಹಳ್ಳಿಯಲ್ಲಿ ಕುರುಬ್ರು ವರ್ಸಸ್ ಕುಂಚಿಟರು ಗಲಾಟೆ ನಡೀತಾ ಇತ್ತು. ಆ ಗಲಾಟೆ ಆದಂಗೆ ಇಲ್ಲಿ ಲಿಂಗಾಯತು ವರ್ಸಸ್ ಕುಂಚಿಟರು ಗಲಾಟೆ ಆಗ್ಬಿಟ್ಟತ್ತಪ್ಪ, ಏನು ಮಾಡ್ತೀನೋ ಅದು ಪಕ್ಕ ಮಾಡಿಬಿಡ್ಬೇಕು, ಪಕ್ಕ ರಿಜಿಸ್ಟ್ರೇಷನ್ ಮಾಡಿಸ್ಬಿಡೋಣ ಅಂತ ಒಂದು ಚರ್ಚೆ ಮಾಡಿದ್ವಿ. ಆಮೇಲೆ 17 ಜನಕ್ಕೆ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಹೋದಾಗ ಅವ್ನು ಪಿ ಡಿ ಒ ತಕ್ಕೋಗಿ ನಮ್ಮ ಗುರುಮೂರ್ತಿ ತಕ್ಕೋಗಿ ಚರ್ಚೆ ಮಾಡಿದ್ವಿ, ಏನು ಸರ್ ಹೆಂಗೆ ಮಾಡೋದು ಅಂತ. ಅವ್ನು ಹೇಳಿದ ಕತೆ ನೋಡ್ಬಿಟ್ರೆ, ಗುರುಮೂರ್ತಿ ಅವ್ರು ಹೇಳಿದ ಕತೆ ನೋಡ್ಬಿಟ್ರೆ ನನಗೆ ತಲೆ ಸುತ್ತಕೊಂಡ್ಬಿಟ್ರು. ನೋಡಿ ಸರ್, ಅವ್ರದ್ದೆಲ್ಲ ಯಾರು ಇದ್ದಾರೋ ವಂಶವೃಕ್ಷ ಹಾಕ್ಯಬೇಕು ಅವ್ರ ಫ್ಯಾಮಿಲಿಯಿಂದ, 3 ತಲೆಮಾರು 4 ತಲೆಮಾರು ಅದು ಯಾರ್ಯಾರ ಹೆಸರುಗೋ ಅವೆ, ಎಲ್ಲೆಲ್ಲೋ ನಂಬರ್ಗಳವೆ, ಅವ್ರು ಜಿ ಟ್ರೀ ಮಾಡಬೇಕು, ಈ ಸ್ಕೆಚ್ ಮಾಡಿಸ್ಬೇಕು, ಸಬ್ ರಿಜಿಸ್ಟ್ರ್ ಆಫೀಸಿಗೆ ಕರ್ಕೊಂಡು ಹೋಗಿ ಅವ್ರನ್ನೆಲ್ಲರೂ ರಿಜಿಸ್ಟ್ರೇಷನ್ ಮಾಡಬೇಕು, ಅವರೆಲ್ಲರೂ ಬರಬೇಕು ಜಿ ಟ್ರೀನಲ್ಲಿ ಇರೋರು. ಅವ್ರದ್ದೆಲ್ಲ ಖರ್ಚು ವೆಚ್ಚ ಅದು ಮಾಡಿಸೋದು, ಅವ್ರದ್ದೆಲ್ಲ ನೋಟಿಫಿಕೇಷನ್, ತಲೆ ಕೆಟ್ಟು ಹೋಗ್ಬಿಡ್ತು. ಏನು ಮಾಡೋದು, ಇದು ಇಷ್ಟೊಂದಾಯಿತು, ಇವ್ರು ಬೇರೆ ಇಲ್ಲಿ ಜಗಳ ಮಾಡ್ಬಿಟ್ಟವ್ರಲ್ಲ ಅಂದ್ಕೊಂಡು, ಇದು ಆಗೋದು ಬದುಕು ಇದು ಅಂತ. ಒಬ್ಬರು ಬಿಟ್ಟರೆ ಇದ್ದಾರಲ್ಲ, ನೀವೇನಾರ ಮಾಡ್ಕೊಂಬಿಡಿ ರಮೇಶ್, ನಮಗಂತೂ ಸಂಬಂಧ ಇಲ್ಲ, ಬಿಟ್ಬಿಟ್ಟಿದ್ದೀವಿ, ಅದು ನಿಮ್ಮದೇ. ಅದು ನನ್ನ ಕೈಲಿ 20-30 ವರ್ಷದಿಂದ ಜಗಳಾಡ್ತಿದ್ದರು ನಮ್ಮ ಚಿಕ್ಕರಮಣ, ರಾಮಣ್ಣ, ಶಶಿ ಅವರೆಲ್ಲ. ನಾವೆಲ್ಲ ಅಷ್ಟೇನು ಗಳಸೆ ಕಂಟೆಸಿ ಅಲ್ಲ ಫ್ಯಾಮಿಲಿ. ಆತ ಬಂದು ಹೇಳ್ದ, ಇಲ್ಲ ರಮೇಶ್ ಅವರೇ, ನೀವು ಮಾಡಿಬಿಡಿ, ನೀವು ಅದರಲ್ಲಿ ನಾವು ಎರಡನೇ ಮಾತೆಲ್ಲ ಬಿಟ್ಬಿಟ್ಟಿದ್ದೀವಿ ನಾವು. ನೋಡಿ, ಆ ಚಿಕ್ಕರಮಣ ರಾಮಣ್ಣ ಅವ್ರದ್ದು ನನ್ನ ಪಟ್ಟಿ ಒಳಗೆ ಹೇಳಲಿಲ್ಲ ಅನಿಸುತ್ತೆ, ಅವ್ರ ಹೆಸರು ಮರ್ತುಬಿಟ್ಟೆ ನಾನು. ನಮ್ಮ ಪಟ್ಟಿ ನೋಡ್ಕೊಂಡು ಹೇಳ್ಬೇಕು ಅನ್ನೋದು, ಅದಕ್ಕೆ ಒಂದ್ಸರಿ ಅವ್ರದ್ದು ಜಾಗ ಬಿಟ್ಟವರು ಅವರು. ಮಾಡಿಬಿಡಿ ನೀವು, ನಾವೇನು ಬಿಟ್ಟು ನೀವು ಹೆಂಗೆ ಹೇಳಿದ್ರು ದಾಖಲೆ ನಾವು ಸೈನ್ ಹಾಕ್ಕೊಡ್ತೀವಿ. ಮತ್ತು ನಾನು ಅದು ಒಬ್ಬರು ಬಿಟ್ಟು ಎಲ್ಲ ಅರ್ಥಕ್ಕೂ ಹೋದೆ. ಏನು ಮಾಡ್ತೀರಪ್ಪ ನೀವು, ನೋಡಪ್ಪ ಬಿಟ್ಬಿಟ್ಟಿದ್ದೀವಿ, ನೀನು ಸೈಟ್ ಕೊಡಿಸ್ತೀನಿ ಅಂತ ಹೇಳಿದ್ಯಾ, ಸುಳ್ಳು ಹೇಳ್ತೀಯೋ ನಿಜ ಹೇಳ್ತೀಯೋ ದೇವ್ರಿಗೆ ಬಿಟ್ಟಿದ್ದು, ನಾವಂತೂ ಅದು ಗಡ್ಡ ಬರಲ್ಲ, ನೀನು ಹೆಂಗಾರ ಮಾಡು, ನೀನೆಲ್ಲಾರ ಹೇಳು, ನಾವು ಸೈನ್ ಹಾಕಿ ಕೊಟ್ಬಿಡ್ತೀವಿ ನಾವು ಅಷ್ಟೇ, ನೀವು ಯಾರು ಮುಂದಾರ ಬಂದು ಹೇಳು ಅಂತ ಹೇಳಿಕೆ ಕೊಟ್ಬಿಡ್ತೀವಿ. ಒಬ್ಬ ಮಾತ್ರ ನಮ್ಮ ಆ ಶಶಿ ಅವ್ರದ್ದು ಸೈಟ್ ಅಂತ ಹೇಳಿದ್ನಲ್ಲ, ಅವ್ರು ಯಾಕೆ ನಮ್ಮ ಪಟೇಲ್ರು, ನಮ್ಮ ಚೇರ್ಮನ್, ಅವನು ಚೇರ್ಮನ್ ಆಗಿದ್ದ, ಮೆಂಬರ್ ಆಗಿದ್ದ, ಅವ ಚೇರ್ಮನ್ ಆಗಿರಲಿಲ್ಲ ಆತ. ಯಾಕೆ ಅವರು ಅವ್ರ ಫ್ಯಾಮಿಲಿಯವರು ಯಾಕೋ ಸ್ವಲ್ಪ ಏನು ಅಂತ ಗೊತ್ತಿಲ್ಲ, ದೇವ್ರೇ ಆಟ ಆಡ್ಸೋಣ ಅನಿಸುತ್ತೆ. ಯಾಕೆಂದರೆ ಅಲ್ಲಿ ಜಗಳಾಡ್ದಲ್ಲೇ ನಾನು ಶಕ್ತಿಪೀಠ ಫೌಂಡೇಶನ್ ಮಾಡ್ತಿರಲಿಲ್ಲ. ನನ್ನ ಜಾಗದಲ್ಲಿ ಶಕ್ತಿಪೀಠ ಕ್ಯಾಂಪಸ್ಸು ಮಾಡೋಕ್ಕೆ ಹೋಗ್ತಿರಲಿಲ್ಲ. ಪೂರ್ತಿ ಆ ಊರಿಗೇ ನನ್ನ ಎಸ್ಟಿಮೇಟ್ ಇದ್ದಿದ್ದು 1-1.5 ಕೋಟಿ ಪ್ರಾಜೆಕ್ಟ್ ಮಾಡಿ ಆ ಊರಿಗೆ ಬಿಟ್ಬಿಡ್ಬೇಕು, ಕುಂಚಿಟಿಗಳು ಲಿಂಗಾಯಿತು ಎರಡೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು, ನಾವೇ ಸ್ವಂತ ಮಾಡೋದು ಬೇಡ ಅಂತ ನನ್ನ ಆಲೋಚನೆ ಇತ್ತು. ಅದಕ್ಕೆ ಅವ್ರು ಜಗಳಾಡಿ ದೇವ್ರು ಅವ್ರಿಗೆ ಬುದ್ಧಿ ಕೊಟ್ಟಿರುವಾಗ, ಜಗಳಾಡ್ರೆ ಅವ್ನು ಬಿಟ್ಟುವಾಗ ಅವನು ಸ್ವಂತ ಏನಾರು ಅವ್ನು ಮಾಡಲಿ, ಅವನು ಎಲ್ಲ ಬರೀ ಊರು ಕಾಡು ಅವ್ರಿಗೆ ಇವ್ರಿಗೆ ಮಾಡ್ಕೊಂಡು ಉಯಿರಾಡ್ತಾನೆ ಅಂತಲೋ ಏನೋ ಬಂದಿರ್ಬೋದು. ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ಬೇಕಾಗ್ತಿಂಥ ಟೈಮಲ್ಲಿ, ಯಾಕೆಂದ್ರೆ ಅವೆಲ್ಲ ನನ್ನ ತಿರುವುಗಳು, ಆ ತಿರುವುಗಳಾದವೇ ಶಕ್ತಿಪೀಠಕ್ಕೆ ಹೇಳ್ತೀನಿ. ಸರಿ, ಅವೆಲ್ಲ ಯೋಚನೆ ಮಾಡಿಬಿಟ್ಟು ನಾನು ನಮ್ಮ ಷಡಕ್ಷರಿ ಸ್ವಾಮಿಯವರು ಮುಜರಾಯಿ ಕಮಿಷನರ್ ಆಗಿದ್ದರು, ನಮ್ಮ ಸುತ್ತೂರು ಸ್ವಾಮಿಗಳ ಬ್ರದರ್ ಅವರು, ನಮ್ಮಲ್ಲಿ ತಿಪ್ಟೂರಲ್ಲಿ ಎ ಸಿನೂ ಆಗಿದ್ರು. ನನಗೆ ಕಷ್ಟಕಾಲ ಅಂತಂದರೆ ರೆವಿನ್ಯೂ ಸಂಬಂಧಪಟ್ಟಂತೆ ಏನಾರ ಸಜೆಷನ್ ತಗೋಬೇಕು ಅಂದರೆ ನನಗೆ ಅವ್ರು ಮಾಸ್ಟ್ರು. ನಾನು ಯಾಕೆಂದ್ರೆ ಒಬ್ರು ಎ ಸಿ ಏನು ಎಲ್ಲ ನಾಲೆಡ್ಜ್ ಗೊತ್ತಿರುತ್ತೆ ಅವ್ರಿಗೆ, ಏನು ಮಾಡಬೇಕು ಅಂತ ಅಡ್ವೈಸ್ ಮಾಡ್ತಿತ್ತು. ನಾನು ಅವ್ರ ತಿಪ್ಟೂರಾಗಿದ್ದೋಗ್ಲು ಅಷ್ಟೇ, ಯಾವ್ದಾರ ಒಂಚೂರು ಕಾಂಪ್ಲಿಕೇಶನ್ ಬಂತು ಸೀದಾ ತಿಪ್ಟೂರ್ಗೆ ಹೋಗ್ಬಿಟ್ಟು ಅವ್ರ ಸಜೆಷನ್ ತಾತಿದ್ದೆ ನಾನು. ಸರ್ ಹಿಂಗಾಗಿದೆ, ಏನು ಮಾಡೋಣ ಸರ್, ಏನು ಅಡ್ವೈಸ್ ಮಾಡಿ ಅಂತ. ಅವರು ಪಾಪ ನನಗೆ ಹೇಳ್ತಿದ್ರು, ಈ ಥರ ಮಾಡಿ ರಮೇಶ್, ಈ ಥರ ಅವೆಲ್ಲ ಐಡಿಯಾಗಳು ನಾವು ಚರ್ಚೆ ಮಾಡೋಕ್ಕಾಗಲ್ಲ ಕೆಲವೆಲ್ಲ. ಈಗ ಇದ್ರ ಬಗ್ಗೆನೂ ಹೋಗಿ ಕೇಳಿದೆ ನಾನು. ನನ್ನದೇ ಒಂದು ಫೋರಮ್ ಲೆಟ್ರ್ ಮಾಡ್ಕೊಂಡೆ ನಾನು. ಲೆಟ್ರ್ ಮಾಡ್ಕೊಂಬಿಟ್ಟು ಟೈಪ್ ಮಾಡ್ಕೊಂಡು ಸೀದಾ ಅವ್ರ ತಕ್ಕೆ 2017 ಇಸ್ವಿ 24/1/2017 ಇಸ್ವಿನಲ್ಲಿ ಒಂದು ಲೆಟ್ರ್ ಮಾಡ್ಕೊಂಡು ಸೀದಾ ನಾನು ಅಲ್ಲಿಗೆ ಅವ್ರ ಆಫೀಸ್ಗೆ ಹೋದೆ. ಇದ್ರು ಅವರು, ಅವ್ರದ್ದು ಹೇಳಿದೆ ನಾನೆಲ್ಲ, ನೋಡಿ ಸರ್ ಹಿಂಗೆಲ್ಲ ಮಾಡ್ಕೊಂಡಿದ್ದೀವಿ ನಾವು. ನಾನು ಹಿಂದೆ 1988ರಲ್ಲಿ ಅರ್ಕೆ ಮಾಡ್ಕೊಂಬಿಡಿ ನಾನು ದೇವಸ್ಥಾನಕ್ಕೆ. ಈಗ ಮೋದಿಯವ್ರು ಬಂದು ಫೌಂಡೇಶನ್ ಹಾಕಿ ಹೋಗ್ಬಿಟ್ಟವ್ರೆ, 2018ಗೆ ಓಪನ್ ಮಾಡ್ತೀನಿ ಅಂತ. ಅಷ್ಟೊತ್ತಿಗೆ ನಾನು ದೇವಸ್ಥಾನ ಮುಗಿಸ್ಬೇಕು ಅಂತ ಇದ್ದೀನಿ. ಜನ ಎಲ್ಲ ಬಿಟ್ಟರು, ಹಿಂಗೆ ಕ್ಯಾತೆ ಮಾಡ್ಬಿಟ್ರಲ್ಲ ಸರ್, ಏನು ಮಾಡೋದು. 16 ಜನ ಪರವಾಗಿ ಅವರೇ, ಒಬ್ಬ ಕ್ಯಾತೆ ಮಾಡ್ತಾರೆ. ಆಮೇಲೆ ಅವ್ರು ನನಗೆ ಕೆಲವೆಲ್ಲ ಕುಂತ್ಕೊಂಡು ಅಡ್ವೈಸ್ ಮಾಡಿದರು, ಹೆಂಗೆ ಮಾಡಬೇಕು, ಅದು ಸಾಲ್ವ್ ಹೆಂಗೆ ಮಾಡೋದು ಏನು ಅಂತ. ಸರಿ, ಅವ್ರಿಗೆ ಲೆಟ್ರ್ ಕೊಟ್ಟು ಅಲ್ಲಿಂದ ಲೆಟ್ರ್ ಬರೆಸ್ತೆ. ಅವ್ರು ಅಲ್ಲಿಂದ ಡಿ ಸಿ ಬರೋದು, ಡಿ ಸಿ ತಹಸೀಲ್ದಾರ್ಗೆ ಬರೋದು, ತಹಸೀಲ್ದಾರಿಂದ ಇವ್ರಿಗೆ ಪಿ ಡಿ ಒಗೆ ಹಾಕಿಸ್ದೆ. ಪಿ ಡಿ ಒ ಗುರುಮೂರ್ತಿಗೆ ಹೇಳಿದೆ. ಅವ್ನು ಗುರುಮೂರ್ತಿ ಅಂದರೆ ಅವನು ಕರತಾಲ ಮೂಲಕ, ಅವನು 10-15 ವರ್ಷ ಅಲ್ಲೇ ಕೆಲಸ ಮಾಡಿದ್ದ ಆತ, ಬುದ್ಧಿವಂತ ಅವನ ವಿಚಾರದಲ್ಲಿ. ಒಳ್ಳೆವ ಕೆಟ್ಟವ ನನಗೆ ಗೊತ್ತಿಲ್ಲ, ಭಾಳ ಅದರಲ್ಲಿ ನಾಲೆಡ್ಜ್ ಎಲ್ಲ ಇತ್ತು. ಏನು ಮಾಡೋದು ಗುರುಮೂರ್ತಿ ಅವರೇ ಇದನ್ನು ಮಾಡಬೇಕು ಅಂದರೆ. ನೋಡಿ ರಮೇಶ್ ಅವರು, ನೀವು ಒಳ್ಳೆ ಕೆಲಸ ಮಾಡ್ತಾಯಿದ್ರ, ಅದಕ್ಕೆ ಎರಡನೇ ಮಾತಿಲ್ಲ, ನಿಮ್ಮ ಕಾನ್ಸೆಪ್ಟು ನಿಮ್ಮ ಆಲೋಚನೆಗಳು ಎಲ್ಲ ಕರೆಕ್ಟಾಗಿದೆ.
ಹೇಗೆ ಮಾಡಬೇಕು ನೋಡಿ ಅಂತಂದ್ರು. ನೋಡಪ್ಪ ಹಿಂಗೆ ಹೆಡ್ ಆಫೀಸಿಂದ ಬಂದೈತೆ ಮುಜರಾಯಿ ಇಲಾಖೆಯಿಂದ, ನೀನು ರೆಸೊಲ್ಯೂಷನ್ ಮಾಡಲ್ಲಿ ನಿಮ್ಮ ಮೆಂಬರ್ಗಳಿಗೆಲ್ಲ ಹೇಳು ಹಿಂಗೆ ಮಾಡ್ತಾವ್ರೆ ಹೆಂಗೆ ಅಂತ. ಪರ ಎಷ್ಟು ಜನ ಹೇಳ್ತಾರೋ ಪರ ಸೈನ್ ಹಾಕ್ಸು, ವಿರೋಧ ಎಷ್ಟು ಜನ ಹೇಳ್ತಾರೋ ವಿರೋಧ ಸೈನ್ ಹಾಕ್ಸು. ಎರಡೂ ಇರಬೇಕು. ಸುಮ್ಮನೆ ಆಮೇಲೆ ವಿರೋಧ ಅಂತ ಬರೋದು ನಾನು ಒಪ್ಪಲ್ಲ. ಅವ್ರವ್ರ ಸೈನ್ ಸಿಗ್ನೇಚರ್ ಇರಬೇಕು. ಅದು ತಾನು ನಾನು ಕೋರ್ಟ್ಗೆ ಹೋಗ್ಬಿಡ್ತೀನಿ ನಾನು. ಜನ ಬಿಡ್ತಾರಲ್ಲ ಇದು ಮಾಡ್ಕೊಂಡು ಇವ್ರ ಮೆಂಬರ್ಗಳಿಗೆ ಇದು ಖ್ಯಾತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಬಂದೆ ನಾನು. ಮೀಟಿಂಗ್ ಕರೆದ್ರು, ಮೀಟಿಂಗಲ್ಲಿ ಸಬ್ಜೆಕ್ಟ್ ಇಕ್ಕವ್ರು. ಅವ್ರು ಎಕ್ಸ್ಪ್ಲೈನ್ ಮಾಡೋರು, ನೋಡಿ ಹಿಂಗೆ ರಮೇಶ್ ಅವ್ರು ಹಿಂಗೆ ಮಾಡ್ತಾವ್ರಲ್ಲ ನಮ್ಮ ದೇವಸ್ಥಾನ ಊರಿನವರೆಲ್ಲ ಸೇರ್ಕೊಂಡು ಅಲ್ಲಿ ಅವ್ರು ಜಾಗ ರೆಡಿ ಮಾಡಿಸ್ಕೊಡ್ಬೇಕು ಅವ್ರಿಗೆ. ಹಿಂಗೆಲ್ಲ ಇನ್ವೆಸ್ಟು ಮಾಡಿಬಿಟ್ಟವ್ರೆ. ನಾನು ಹೋಗಿದ್ದೀನಿ. ಈಗ ಮೋದಿ ಅವ್ರು ಬಂದು ಇಲ್ಲಿ ನಮ್ಮಲ್ಲಿ ಪಂಚಾಯತಿ ಒಳಗನೆ HAL ಫೌಂಡೇಶನ್ ಹಾಕ್ಬಿಟ್ಟವ್ರೆ. ಅದು ಓಪನ್ ಮಾಡೋರು ದೇವಸ್ಥಾನ ಮಾಡಬೇಕು ಅಂತ ಅವ್ರೆ. ಈ ಮುಜರಾಯಿನವ್ರಿಗೆ ಹೇಳವ್ರೆ ಸರ್ಕಾರಕ್ಕೆ ಕೊಡಿ ಅಂತ. ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಿದ್ದರಾಮಯ್ಯವ್ರಿಗೂ 1.5 ಕೋಟಿ ದುಡ್ಡು ಕೊಡಿ ಅಂತಲೂ ಬರ್ದವ್ರೆ. ಮುಜರಾಯಿ ಕಮಿಷನರು ಬರ್ದವ್ರು. ಈಗ ನಾನು ಅವ್ರಿಗೆ ರಿಯಲ್ ಫ್ಯಾಕ್ಟ್ ಬರೀಬೇಕು. 17-16 ಜನನು ನಮ್ದೆಲ್ಲ ಜಾಗ ದೇವಸ್ಥಾನದ್ದೇ ಜಾಗ ಅಂದ್ಬಿಟ್ಟವ್ರು. ಅವ್ರು ನಮ್ಮ ಜಾಗ ಇಲ್ಲ, ಇದು ಪೂರ್ತಿ ದೇವಸ್ಥಾನದ್ದೇ ಜಾಗ ಅಂತೇಳಿ ಅವ್ರು ಬರ್ಕೊಟ್ಬಿಡ್ತಾವ್ರೆ. ಈಗ ಅದರಿಂದ ಏನು ಮಾಡ್ಬೇಕು ಹೇಳಿ ನಾವು? ಅದು ಖಾತೆ ಮಾಡ್ಕೊಳಕ್ಕೆ ಯಾರ್ದಾರು ಒಬ್ಬರು ಮಾತ್ರ ವಿರೋಧ ಮಾಡವ್ರೆ. ವಿರೋಧ ಮಾಡೋಕ್ಕೆ ಏನು ಅರ್ಜಿ ಕೊಟ್ಟಿಲ್ಲ ಅವರು, ಬಟ್ ಬಾಯ್ಲಿ ಹೇಳವ್ರೆ ಅಂತಾರೆ. ಏನೋ ಹೇಳೋರು ಅರ್ಜಿ ಕೊಟ್ಟವ್ರೆ ಅಂತಲ್ಲ, ಏನೋ ನನಗೆ ಮಾತ್ರ ಹೇಳಿಲ್ಲ ಅವ್ರು ಹಂಗಂತ ಹೇಳಿದ್ರು. ಸರಿ, ಅಲ್ಲಿ ನಮ್ಮ ಪಟೇಲ್ ಸಿದ್ದರಾಮೇಗೌಡ ಅಲ್ಲಿ ಮೆಂಬರ್ ಆಗಿದ್ರು. ಅವರು ಆತ ವಿರೋಧ ಮಾಡಿದ್ದಾನೆ. ಅಲ್ಲಿ ಮಾಡ್ಬಿಟ್ಟು ಏನು ಮಾಡೋನೆ, ಪೂರ್ತಿ ವಿರೋಧ ಮಾಡಿಲ್ಲ. ನಾನು ರೆಸೊಲ್ಯೂಷನ್ ಮಾಡ್ತೀನಿ ಅಂತ ನಾಳೆ ಬಂದು ಹೇಳ್ತೀನಿ ನಾನು. ನೀವು ಮಾಡಿದವರು ಇನ್ನಿದ್ದ ಮೆಂಬರ್ಗಳು ನಾನು ದೇವರಣೆಗೂ ಗಂಗಮನೆಗೂ ಯಾವ ಮೆಂಬರ್ ತೋಲೂ ನಾವು ಮಾತಾಡಿರಲ್ಲ. ಒಬ್ಬರು ತೋಲು ಅವರವರೇ ಮೆಂಬರ್ಗಳೇ ಡಿಸೈಡ್ ಮಾಡ್ಕೊಂಬಿಟ್ಟೆ ರಮೇಶ್ ಒಳ್ಳೆ ಕೆಲಸ ಮಾಡ್ತಾವ್ರೆ, ವಿರೋಧ ಮಾಡೋದು ಬೇಡ, ಮಾಡ್ರಿ ಕೊಡ್ರಿ, ಊರಿನ ಜನ ಬಿಟ್ಟಾಗ ಅದಾಗೇನೈತ್ರಿ ಅಂತ ಎಲ್ಲರೂ ಒಮ್ಮತವಾಗಿ ಹೇಳ್ಬಿಟ್ಟವ್ರೆ. ಈತ ಒಬ್ಬಾಗ್ಬಿಟ್ಟವ್ರೆ. ಆತನು ವಿರೋಧ ಮಾಡ್ದಲ್ಲಿ ನಾಳೆ ಬಂದು ನಾಳೆ ಕೇಳ್ತೀನಿ ಅಂದವ್ರೆ. ಬಂದು ನಾಳೆ ಕೇಳಿಬಿಟ್ಟು ಆಮೇಲೆ ಹೋಗಿ ಮಾಡಿ ಗುರುಮೂರ್ತಿ ಅವರೇ ಮಾಡಿಕೊಟ್ಬಿಡಿ, ನಾವು ತಪ್ಪು ಮಾಡೋದು ಬೇಡ, ಒಳ್ಳೆ ಕೆಲಸ ಅಂತ. ಅವ್ರಿಗೂ ಗಂಗಮಲ್ಲಮ್ಮ ಬುದ್ಧಿ ಕೊಟ್ಟಿರ್ಬೇಕು ದೇವಿ ಮಾಡ್ಕೊಂಡ್ರು. 13 ಕುಂಟೆ ಖಾತೆ ಆಗೋಗ್ಬಿಡ್ತು. ಅದು ಖಾತೆ ಆದಮೇಲೆ ಪಕ್ಕ ರೆಡಿ ಮಾಡಿಸ್ಕೊಂಡು ಈ ಸ್ಕೆಚ್ಚು ಮಾಡಿಸ್ಬಿಟ್ಟು ಗಂಗಮಲ್ಲಮ್ಮನ ದೇವಸ್ಥಾನದ ಖಾತೆ ಅಂತ ಮಾಡ್ಕೊಂಡು ಒಂದು ಪತ್ರ ತಗೊಂಡೆ. ಅಲ್ಲಿವರೆಗೂ ಊರೊಳಗೆ ದೇವಸ್ಥಾನ ಅಂತ ಜಗಳ ಆಯಿತು. ಮೊದಲು ಅವರೇ ಕುಂಚಿಟಗ್ರದು ಲಿಂಗಾಯತರದು ನಮಗೂ ಬೇಕು ಅವ್ರಿಗೂ ಬೇಕು ಅಂತ. ಅವತ್ತು ನನಗೆ ಭಾಳ ಜಗಳ. ನಾನು ಏನಾರ ಸ್ಟ್ರಾಂಗ್ ಆಗಿದ್ದು ಹೊಡೆದಾಟ ಆಗ್ಬಿಡ್ತಿತ್ತು ಅವತ್ತು. ಎಂಥ ಬೈದ್ರು ನನಗೆ ದೇವಿ ಒಂದು ಮೈಂಡ್ ಕೊಟ್ಟರು, ಮಾತಾಡಬೇಡ ಸುಮ್ಮನೆ ಕೂತ್ಕೊಂಬಿಡು ಅಂತ. ನಾನು ಅವ್ರು ಯಾರು ಏನಾರ ಮಾತಾಡ್ಕೊಳ್ಳಿ ಅಂತ ಹೇಳಿ ಅಂದ್ಬಿಟ್ಟು ಮನೆ ನನಗೂ ತಡ್ಕೊಳಕ್ಕಾಗಲಿಲ್ಲ. ತೊಡೆ ತೊಟ್ಟಿ ಆ ಖಾತೆ ಮಾಡಿಸೋವರೆಗೂ ನಿಮ್ಮ ಊರೊಳಗೆ ಕಾಲಿಕ್ಕಲ್ಲ ಕಣೆ, ನಾನು ಅದು ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಎದ್ದು ಸೀದಾ ಬಂದ್ಬಿಟ್ಟೆ ನಾನು. ಅವ್ರು ಯಾರು ಜಗಳಾಡಿರು ಮಾತಾಡೋದಕ್ಕೆ ದೇವ್ರು ಅವ್ರಿಗೆ ಬುದ್ಧಿ ಕೊಟ್ಟಿರೋದಷ್ಟು. ಯಾರನ್ನೋ ಏನೋ ಮಾಡಿ ಎತ್ತಿ ಗಲಾಟೆ ಮಾಡ್ತಾರೆ, ಯಾಕೆ ಬೇಕು ಅಂತ ಮನೆಗೆ ಬಂದ್ಬಿಟ್ಟೆ ನಾನು. ಅವತ್ತು ಖಾತೆ ಮಾಡಿಸಿ ಈ ಸ್ಕೆಚ್ ತಗೊಂಡು ತಿರ್ಗಪ್ಪರ ಅವತ್ತು ಊರಿಗೆ ಪರಕ್ಕೆ ಊಟಕ್ಕೆ ಹೋದೆ. ಅಲ್ಲಿಂದ ತನಕ ನಾನು ಊರೊಳಗೆ ಒಂದೇ ಒಂದು ನ್ಯಾಯಕ್ಕಾಗಲಿ ಒಂದು ದೇವಸ್ಥಾನಕ್ಕಾಗಲಿ ಯಾವುದಕ್ಕೂ ಹೋಗಿರಲಿಲ್ಲ. ಅವತ್ತು ಹೋಗಿ ಎಲ್ಲ ಹೇಳಿದೆ. ನಮ್ಮ ಪರಮೇಶ ಅಂತ ಅವರಲ್ಲಿ ನಮ್ಮ ಪುಟ್ಟರಾಮಯ್ಯನವರು ಅವ್ನು ತಪ್ಪು ಫಸ್ಟ್ ಹೇಳಿದ್ರೆ, ನೋಡ ಖಾತೆ ಮಾಡಿಸ್ಬಂದು ಅವತ್ತು ತೊಡೆ ತೊಟ್ಟೋಗಿದ್ದೆ ಕಣೆ, ಆಗೋದು ಕಣೆ, ಆಗೋಗ್ಬಿಡ್ತಾ ಅದು ಹೆಂಗೆ ಆಗ್ಬಿಡ್ತು, ಹೆಂಗಾಯ್ತು ನೋಡೋಗೆ, ನೀನು ಕೋರ್ಟ್ಗೆ ಹೋಗ್ತೇನೆ, ಸುಪ್ರೀಂ ಕೋರ್ಟ್ಗೆ ಹೋಗ್ತೇವೆ, ಹೋಗಿ ನೀನು ಅಂತೇಳಿ ಅವ್ರಿಗೆ ಅವ್ರದ್ದು ಜಾಗ ಇತ್ತು. ಅವನು ನಗ್ತಾ ಎಲ್ಲ ಸುಮ್ಕಾದ್ರು. ಖಾತೆ ಮಾಡಿಸಿ ಪಕ್ಕ ಆಯಿತು ನೋಡಿ. ಆ ಜಮೀನು ಹಿಂಗೆ ಇಷ್ಟು ಪಕ್ಕ ಆಯಿತು ಅಂದ್ರೆ ಆ ಪಕ್ಕ ಮಾಡಿಸೋ ಅಷ್ಟೊತ್ತಿಗೆ ಎಷ್ಟು ಕೆರೆ ನೀರು ಕುಡಿಸಿರು ಅಂತ ನಂದು ಎಲ್ಲ ಖರ್ಚು ಮಾಡಿದ್ವಿ. ಒಂದೇ ಒಂದು ನಂಬರ್ ಆಗೈತೆ ಈಗ. ಅದು 13 ಕುಂಟೆನೂ ಜಾಗ ಪಕ್ಕ ಆಗಿದೆ. ನೋಡಿ, ಒಂದು ಹಳ್ಳಿನಲ್ಲಿ ಒಂದು ಕೆಲಸ ಮಾಡಬೇಕು ಅಂದರೆ ಒಂದು ಶಕ್ತಿಪೀಠದ 108 ಶಕ್ತಿಪೀಠಗಳದ್ದು ಕೆಲಸ ಮಾಡ್ತೀವಿ ಅಂತಂದ್ರೂ ಎಷ್ಟು ವಾದ ವಿವಾದಗಳು ಬರ್ತವೆ ಅಂತಕ್ಕಂಥದ್ದನ್ನು ನಾವು ಆಲೋಚನೆ ಮಾಡಬೇಕಾಗತ್ತೆ. ಯಾಕೆಂದರೆ ಅದೆಲ್ಲ ನನಗೆ ಸ್ಟ್ರೆಂತ್ ಆಗುತ್ತೆ ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ನಾನು ಊರವ್ರಿಗೆ. ಅದರಿಂದ ಈ ಎಪಿಸೋಡ್ನಲ್ಲಿ ನಾನು ಇದನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಎಪಿಸೋಡ್ನಲ್ಲಿ ನಾನು ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ವೋ ಅದನ್ನು ಹೇಳ್ಬೇಕಾಗತ್ತೆ. ಇದುವರೆಗೂ ನನ್ನ ಚಾನಲ್ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹೆಚ್ಚೆಚ್ಚಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಅಂತ ಹೇಳಿ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನು ಅರ್ಪಿಸಿ ನಾನು ಈ ಎಪಿಸೋಡ್ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಶಕ್ತಿಪೀಠ.